ಹಲೋ ಸ್ನೇಹಿತರೆ, ನಾವು ಇದನ್ನ HTML ನಲ್ಲಿ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಪ್ರೀ ಟ್ಯಾಗ್ ಹಾಗೆ ಟೆಂಪ್ಲೇಟ್ ಟ್ಯಾಗ್ ಅಂತೇಳಿ. ಈ ಪ್ರೀ ಟ್ಯಾಗ್ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಈ ಪ್ರೀ ಟ್ಯಾಗ್ ಒಳಗಡೆ ನಾನು ಏನ್ ಪ್ಯಾರಾಗ್ರಾಫ್ ನ ಟೈಪ್ ಮಾಡ್ತೀನಲ್ಲ ಅದು ಎಕ್ಸಾಕ್ಟ್ ಆಗಿ ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಅಂದ್ರೆ ನಾನು ಎಷ್ಟು ಸ್ಪೇಸ್ ಕೊಟ್ಟರು ಕೂಡ ಅಷ್ಟು ಸ್ಪೇಸ್ ಅಲ್ಲಿ ಆ ಲೈನ್ ಅನ್ನೋದು ಪ್ರಿಂಟ್ ಆಗುತ್ತೆ. ಹಾಗೆ ಇಲ್ಲಿ ಪ್ರತಿ ಬಾರಿ ಕೂಡ ಲೈನ್ ಅಲ್ಲಿ ಬ್ರೇಕ್ ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಾನು ನ್ಯೂ ಲೈನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದು ನ್ಯೂ ಲೈನ್ ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಟೆಂಪ್ಲೇಟ್ ಟ್ಯಾಗ್ ಅಂತಿದೆ. ಈ ಟೆಂಪ್ಲೇಟ್ ಟ್ಯಾಗ್ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಈ ಟೆಂಪ್ಲೇಟ್ ಟ್ಯಾಗ್ ಒಳಗಡೆ ನಾನು ಏನ್ ಟೈಪ್ ಮಾಡ್ತೇನಲ್ಲ ಅದು ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗಲ್ಲ, ಅಂದ್ರೆ ಅದು ಔಟ್ಪುಟ್ ಅಲ್ಲಿ ಹೈಡ್ ಮಾಡುತ್ತೆ. ಅದು ಯಾವ ರೀತಿ ಅಂತ ಹೇಳಿ ಇಲ್ಲಿ ತಿಳ್ಕೊಳ್ಳೋಣಂತೆ. ಫಸ್ಟ್ ನಾನು HTML ಹಾಗೆ ಬಾಡಿ ಟ್ಯಾಗ್ ನ ಓಪನ್ ಮಾಡಿದ್ದೇನಲ್ಲ, ಅದೇ ರೀತಿ ನಾನು ಬಾಡಿ ಟ್ಯಾಗ್ ನ ಹಾಗೆ HTML ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ಪ್ರೀ ಟ್ಯಾಗ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ಪ್ರೀ ಟ್ಯಾಗ್ ಅನ್ನೋದು ಸ್ಟಾರ್ಟ್ ಮಾಡಿ ಅದೇ ರೀತಿ ಪ್ರೀ ಟ್ಯಾಗ್ ಅನ್ನೋದನ್ನ ಕ್ಲೋಸ್ ಮಾಡಿರ್ತೀನಿ. ಹಾಗೆ ಇಲ್ಲಿ ಈ ಪ್ರೀ ಟ್ಯಾಗ್ ಒಳಗಡೆ 3 ಲೈನ್ ನ ಬರೀತೀನಿ. ನೋಡ್ರಿ, ಫಸ್ಟ್ ಒನ್ ದಿಸ್ ಇಸ್ HTML ಚಾನಲ್ ಅಂತ ಹೇಳಿ ಬರೀತೀನಿ. ಹಾಗೆ ನೆಕ್ಸ್ಟ್ ಲೈನ್ ಅಲ್ಲಿ HTML ಈಸ್ ಯೂಸ್ಡ್ ಟು ಮೇಕ್ ವೆಬ್ ಪೇಜಸ್ ಅಂತ ಹೇಳಿ ಬರೀತೀನಿ. ಹಾಗೆ ಥರ್ಡ್ ಲೈನ್ ಅಲ್ಲಿ HTML ರನ್ ಇನ್ ವೆಬ್ ಬ್ರೌಸರ್ ಅಂತ ಹೇಳಿ ಬರ್ದಿರ್ತೀನಿ. ಈ ರೀತಿ 3 ಲೈನ್ ಬರ್ದಿದ್ದೇನಲ್ಲ, ಇಲ್ಲಿ ನಾನು ದಿಸ್ ಅಂತಿದೆಯಲ್ಲ ಅದ್ರ ಮುಂದ್ಗಡೆ ಕೆಲವೊಂದು ಸ್ಪೇಸ್ ನ ಕೊಡ್ತೀನಿ. ಈ ರೀತಿ ಸ್ಪೇಸ್ ನ ಕೊಟ್ಟು ಹಾಗೆ ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ HTML ಈಸ್ ಯೂಸ್ಡ್ ಅಂತಿದೆಯಲ್ಲ ಅಲ್ಲಿ ಕೆಲವೊಂದು ಟ್ಯಾಬ್ ಸ್ಪೇಸ್ ನ ಕೊಡ್ತೀನಿ. ಈ ರೀತಿ 2 ಟ್ಯಾಬ್ ಸ್ಪೇಸ್ ನ ಕೊಟ್ಟಿದ್ದೇನಲ್ಲ, ಅದೇ ರೀತಿ ಥರ್ಡ್ ಲೈನ್ ಅಲ್ಲಿ ರನ್ ಮುಂದ್ಗಡೆ ಕೆಲವೊಂದು ಸ್ಪೇಸ್ ನ ಕೊಡ್ತೀನಿ. ಈ ರೀತಿ ಸ್ಪೇಸ್ ನ ಕೊಟ್ಟಿದ್ದೀನಲ್ಲ, ಇದು ಎಕ್ಸಾಕ್ಟ್ ಯಾವ ರೀತಿ ಇದೆ ಔಟ್ಪುಟ್ ಅಲ್ಲಿ ಕೂಡ ಅದೇ ರೀತಿಯಾಗಿ ಪ್ರಿಂಟ್ ಆಗುತ್ತೆ. ಅದು ಯಾವ ರೀತಿ ಅಂದ್ರೆ, ಈ ಫೈಲ್ ನಾನು ಸೇವ್ ಮಾಡ್ತೀನಿ. ನೋಡ್ರಿ, ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ತಗೊಂಡು ಹಾಗೆ ಡೆಸ್ಕ್ಟಾಪ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ HTML ಟ್ಯುಟೋರಿಯಲ್ಸ್ ಅಂತ ಫೋಲ್ಡರ್ ಇದೆಯಲ್ಲ ಇದ್ರ ಒಳಗಡೆ ನಾನು lesson21.html ಅಂತೇಳಿ ಸೇವ್ ಮಾಡ್ತೀನಿ. ಈ ರೀತಿ lesson21.html ಅಂತೇಳಿ ಸೇವ್ ಮಾಡಿದೇನಲ್ಲ, ಈ ಫೋಲ್ಡರ್ ನ ಓಪನ್ ಮಾಡ್ತೀನಿ. ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ ಈ ಫೋಲ್ಡರ್ ನ ಓಪನ್ ಮಾಡ್ಕೊಂಡು ಇಲ್ಲಿ lesson21 ಇದೆಯಲ್ಲ ಅದನ್ನ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು 3 ಲೈನ್ ಪ್ರಿಂಟ್ ಆಗಿದೆ. ಫಸ್ಟ್ ಒನ್ ನಲ್ಲಿ ದಿಸ್ ಇಸ್ HTML ಚಾನಲ್ ಅಂತಿದೆ, ಹಾಗೆ ಕೆಲವೊಂದು ಸ್ಪೇಸ್ ಇದೆ. ಈ ರೀತಿ ಸ್ಪೇಸ್ ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಾವು HTML ಟ್ಯಾಗ್ ನಲ್ಲಿ ಮೊದಲು ಅಂದ್ರೆ ನಾರ್ಮಲ್ ಆಗಿ NBSP ಅನ್ನೋ ಕೋಡ್ ನ ಯೂಸ್ ಮಾಡ್ತಿದ್ವಲ್ಲ, ಅಂದ್ರೆ ನಂಬರ್ ಆಫ್ ಸ್ಪೇಸ್ ಅಂತೇಳಿ ಕೋಡ್ ನ ಯೂಸ್ ಮಾಡ್ತಿದ್ವಲ್ಲ ಒಂದು ಸಿಂಗಲ್ ಸ್ಪೇಸ್ ಬರೋದಕ್ಕೋಸ್ಕರ. ಆದ್ರೆ ಈ ಪ್ರೀ ಟ್ಯಾಗ್ ಒಳಗಡೆ ಅದೆಲ್ಲ ಯೂಸ್ ಮಾಡೋ ಏನೋ ಅವಶ್ಯಕತೆ ಇರಲ್ಲ. ನಾವು ಎಷ್ಟು ಸ್ಪೇಸ್ ಕೊಟ್ಟರು ಅದು ಔಟ್ಪುಟ್ ಅಲ್ಲಿ ಅಷ್ಟು ಪ್ರಿಂಟ್ ಆಗುತ್ತೆ. ಹಾಗೆ ನಾನು ನಾರ್ಮಲ್ ಆಗಿ ಪ್ರತಿಯೊಂದು ಲೈನ್ ಕೂಡ ನ್ಯೂ ಲೈನ್ ನಲ್ಲಿ ಬರಬೇಕು ಅಂತಂದ್ರೆ ಬ್ರೇಕ್ ಅನ್ನೋ ಟ್ಯಾಗ್ ನ ಹಾಕ್ತಿದ್ನಲ್ಲ, ಇಲ್ಲಿ ಪ್ರೀ ಟ್ಯಾಗ್ ನ ನಾವು ಯೂಸ್ ಮಾಡೋದ್ರಿಂದ ಬ್ರೇಕ್ ಹಾಕೋ ಅವಶ್ಯಕತೆ ಇರಲ್ಲ. ಎಕ್ಸಾಕ್ಟ್ ಆಗಿ ಯಾವ ರೀತಿ ಆ ಪ್ಯಾರಾಗ್ರಾಫ್ ಇರುತ್ತೆ ಆ ರೀತಿ ಔಟ್ಪುಟ್ ಅಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಟ್ಯಾಬ್ ಸ್ಪೇಸ್ ನ ಕೊಟ್ಟಿದ್ದೆ ಅದು ಕೂಡ ಔಟ್ಪುಟ್ ಅಲ್ಲಿ ಬಂದಿದೆ. ಅದೇ ರೀತಿ ಇಲ್ಲಿ ಕೆಲವೊಂದು ಸ್ಪೇಸ್ ನ ಕೊಟ್ಟಿದ್ನಲ್ಲ ರನ್ ಮುಂದ್ಗಡೆ ಅದು ಕೂಡ ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗಿದೆ. ಈ ರೀತಿ ನಾವು ಪ್ರೀ ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಪ್ಯಾರಾಗ್ರಾಫ್ ನಲ್ಲಿ ಎಕ್ಸಾಕ್ಟ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ನಾವು ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡ್ಕೋಬಹುದು. ಕೋಡ್ ಹಾಕೋ ಅವಶ್ಯಕತೆ ಇರಲ್ಲ. ಅದೇ ರೀತಿ ಟೆಂಪ್ಲೇಟ್ ಟ್ಯಾಗ್ ಯಾವ ರೀತಿ ಅಂತ ಹೇಳಿ ಹೇಳ್ಕೊಡ್ತೀನಿ. ನೋಡ್ರಿ, ಇಲ್ಲಿ ಟೆಂಪ್ಲೇಟ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ, ಅದೇ ರೀತಿ ಇಲ್ಲಿ ಟೆಂಪ್ಲೇಟ್ ಅಂತ ಹೇಳಿ ಕ್ಲೋಸ್ ಮಾಡ್ತೀನಿ. ಈ ಟೆಂಪ್ಲೇಟ್ ಒಳಗಡೆ ನಾನು ಒಂದು ಲೈನ್ ನ ಬರೀತೀನಿ. ನೋಡ್ರಿ, HTML ಯೂಸ್ಡ್ ಟು ಮೇಕ್ ವೆಬ್ ಪೇಜಸ್ ಅಂತ ಹೇಳಿ ಬರ್ದಿರ್ತೀನಿ. ಹಾಗೆ ಇದನ್ನ ಕಂಟ್ರೋಲ್ S ಅಂತ ಪ್ರೆಸ್ ಮಾಡ್ಕೊಂಡು ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಏನು ಡಿಫ್ರೆನ್ಸ್ ಆಗಿಲ್ಲ, ಸೇಮ್ ಎಕ್ಸಾಕ್ಟ್ ಯಾವ ರೀತಿ ಇತ್ತು ಅದೇ ರೀತಿ ಪ್ರಿಂಟ್ ಆಗಿದೆ. ಅಂದ್ರೆ ಈ ಲೈನ್ ಅನ್ನೋದು ಪ್ರಿಂಟ್ ಆಗಿಲ್ಲ. ಈ ಟೆಂಪ್ಲೇಟ್ ಅನ್ನೋ ಟ್ಯಾಗ್ ಏನ್ ಮಾಡುತ್ತೆ ಅಂತಂದ್ರೆ ಈ ಟೆಂಪ್ಲೇಟ್ ಒಳಗಡೆ ಏನಿರುತ್ತಲ್ಲ ಅದೆಲ್ಲ ಹೈಡ್ ಮಾಡುತ್ತೆ. ಅಂದ್ರೆ ಈ ಔಟ್ಪುಟ್ ಅಲ್ಲಿ ಅದು ತೋರ್ಸಂಗಿಲ್ಲ. ಅದು ಯಾವ ರೀತಿ ಅಂತ ಹೇಳಿ ಇಲ್ಲಿ ತೋರಿಸ್ತೀನಿ. ನೋಡ್ರಿ, ಈ ಟೆಂಪ್ಲೇಟ್ ಅನ್ನೋ ಟ್ಯಾಗ್ ಮೇಲ್ಗಡೆ ನಾನು ಟೆಂಪ್ಲೇಟ್ ಟ್ಯಾಗ್ ಸ್ಟಾರ್ಟೆಡ್ ಅಂತ ಹೇಳಿ ಬರೀತೀನಿ. ಹಾಗೆ ಈ ಟೆಂಪ್ಲೇಟ್ ಟ್ಯಾಗ್ ನ ಕ್ಲೋಸ್ ಮಾಡಿದ್ದೀನಲ್ಲ ಅದ್ರ ತೆಳಗಡೆ ನಾನು ಟೆಂಪ್ಲೇಟ್ ಟ್ಯಾಗ್ ಎಂಡೆಡ್ ಅಂತ ಹೇಳಿ ಬರೆದಿರ್ತೀನಿ. ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಟೆಂಪ್ಲೇಟ್ ಟ್ಯಾಗ್ ಸ್ಟಾರ್ಟೆಡ್ ಅಂತ ಹೇಳಿ ಬಂದಿದೆ. ಹಾಗೆ ಇಲ್ಲಿ ಕಂಟಿನ್ಯೂ ಆಗಿ ಟೆಂಪ್ಲೇಟ್ ಟ್ಯಾಗ್ ಎಂಡೆಡ್ ಅಂತ ಹೇಳಿ ಬಂದಿದೆ. ಇದರ ನಡುವೆ ನಾನು ಟೆಂಪ್ಲೇಟ್ ಟ್ಯಾಗ್ ಓಪನ್ ಹಾಗೆ ಟೆಂಪ್ಲೇಟ್ ಟ್ಯಾಗ್ ನ ಕ್ಲೋಸ್ ಮಾಡಿ ಒಂದು ಸೆಂಟೆನ್ಸ್ ನ ಕೊಟ್ಟಿದ್ನಲ್ಲ ಅದು ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗಿಲ್ಲ, ಯಾಕಂದ್ರೆ ಈ ಟೆಂಪ್ಲೇಟ್ ಟ್ಯಾಗ್ ಅನ್ನೋದು ಅದನ್ನ ಹೈಡ್ ಮಾಡ್ಬಿಡುತ್ತೆ. ಈ ರೀತಿ ನೀವು ಟೆಂಪ್ಲೇಟ್ ಟ್ಯಾಗ್ ಒಳಗಡೆ ಏನೇ ಕೊಟ್ಟರು ಅದನ್ನ ಹೈಡ್ ನ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ನಿಮಗೆ ಗೊತ್ತಾಯ್ತಲ್ಲ ಪ್ರೀ ಟ್ಯಾಗ್ ಯಾವ ರೀತಿ ಇರುತ್ತೆ ಅದೇ ರೀತಿ ಟೆಂಪ್ಲೇಟ್ ಟ್ಯಾಗ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತೆ. ಥ್ಯಾಂಕ್ ಯು ವೆರಿ ಮಚ್.